ನಮಸ್ಕಾರ. ನನ್ನ ಹೆಸರು ಗೌರಿ. ನಾನು 25 ವರ್ಷ ಯೋಗ ಹೇಳ್ಕೊಡ್ತೀನಿ, ಹೂಲಾ ಹೂಪಿಂಗ್ ಹೇಳ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಡಾನ್ಸರು. ನಾನು 7 ವರ್ಷ ಇದ್ದಾಗಿಂದ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಕೂಚಿಪುಡಿ ಮತ್ತು ಭರತನಾಟ್ಯಂ ಡಾಕ್ಟರ್ ವೀಣಾ ಮೂರ್ತಿ ವಿಜಯಿಂದ ಕಲ್ತಿದ್ದೀನಿ. ಯೋಗಾನು ಆಗಿಂದನೇ ಶುರು ಆಗಿತ್ತು. ಆದರೆ ಕೋವಿಡ್ ಸ್ಟಾರ್ಟ್ ಆದಮೇಲೆ ನಾನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೆ. ನಾನು ಹೋಗಿದ್ದು ಸಿಂಧಿ ಹೈಸ್ಕೂಲ್ಗೆ 10th ಸ್ಟ್ಯಾಂಡರ್ಡ್ವರೆಗೂ. ಅದಾದಮೇಲೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ಮಧ್ಯದಲ್ಲಿ ಬಿಷಪ್ ಕಾಟನ್ ಸ್ಕೂಲಲ್ಲಿ ISc 11th and 12th ಓದಿದ್ದು. ನಾನು ಸೈಕಾಲಜಿ ಓದಿದ್ದು ಡಿಗ್ರಿಯಲ್ಲೂ. ಅದಾದಮೇಲೆ ಸ್ಪೋರ್ಟ್ಸ್ ಮತ್ತು ಯೋಗ ಸೆಕ್ಟರಲ್ಲಿ ಕೆಲಸ ಮಾಡಿದೆ 2 ವರ್ಷ. ಕೋವಿಡ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಷ್ಟ ಇತ್ತು. ಆಗ ಆನ್ಲೈನ್ ಹೇಳ್ಕೊಡ್ತಾ ಇದ್ದೆ. ಹಿಂದಿನ ವರ್ಷ ನಾನು ಕ್ಯಾಪ್ಜೆಮಿನೈ ಜೊತೆ ಕಾರ್ಪೊರೇಟ್ ಕೆಲಸ ಮಾಡ್ತಾಯಿದ್ದೆ. ಚೇಂಜ್ ಮ್ಯಾನೇಜರ್ ಅಂತ ನನ್ನ ಟೈಟ್ಲು. ಅದನ್ನು ಈಗ ಬಿಟ್ಟು ಹೊಸ ಕೆಲಸ ಶುರು ಮಾಡೋಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಒಂದು 10 ದಿವಸದಲ್ಲಿ ಶುರು ಮಾಡ್ತೀನಿ. ಆದರೆ ಯೋಗ ನನ್ನ ಲೈಫಲ್ಲಿ ಇದ್ದೇ ಇದ್ದಿದ್ದು. ಶುರು ಮಾಡಿದಾಗಿಂದ, ಪ್ರಾಕ್ಟೀಸ್ ಮಾಡಿದಾಗಿಂದ, ಈಗ ಕೋವಿಡಲ್ಲಿ ಹೇಳ್ಕೊಡೋಕ್ಕೆ ಶುರು ಮಾಡಿದಾಗಿಂದ ನಿಲ್ಲಿಸೇ ಇಲ್ಲ. ಈಗಿನವರೆಗೂ ಹೇಳ್ಕೊಡ್ತೀನಿ. ಆನ್ಲೈನು ಹೇಳ್ಕೊಡ್ತೀನಿ. ಬೆಂಗಳೂರಲ್ಲಿ ಸ್ಟುಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಯೋಗ ದಿನ ಪ್ರಾಕ್ಟೀಸ್ ಮಾಡಿದರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಬರೀ ಬಾಡಿ ವೈಸ್ ಇಲ್ಲ, ಬರೀ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಅಂತ ಅಂದ್ಕೊಂಡು ಫಿಸಿಕಲ್ ಬಾಡಿಯಿಂದ ಪ್ರಾಕ್ಟೀಸ್ ಮಾಡೋದು ಒಂದು ಬೆನಿಫಿಟ್. ಆದರೆ ಯೋಗನ ಕ್ರಿಯೇಟ್ ಮಾಡಿದ್ದು, ಯಾಕೆ ಯೋಗ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಮೆಂಟಲ್ ಎನರ್ಜಿನ ಕಂಟ್ರೋಲ್ ಮಾಡೋಕ್ಕೆ, ಇಲ್ಲಾಂದರೆ ಮೆಂಟಲ್ ಎನರ್ಜಿನ ಸ್ಟ್ರೆಂಥನ್ ಮಾಡೋಕ್ಕೆ. ಬರೀ ಫಿಸಿಕಲ್ ಅಲ್ಲ, ಬರೀ ನಮ್ಮ ಶರೀರದಿಂದ ಅಲ್ಲ, ಆದರೆ ನಮ್ಮ ಬ್ರೇನ್, ನಮ್ಮ ಮೈಂಡಲ್ಲಿ ಏನು ನಡೀತಾ ಇದೆಯೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಪ್ರಾಣಾಯಾಮ ಇಂದ ನಮ್ಮ ಬ್ರೀದಿಂಗ್ ಕೆಪಾಸಿಟಿಗೆ ಬೆನಿಫಿಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಮೈಂಡ್ ಫೋಕಸ್ ಯೂಸ್ ಮಾಡ್ತೀವಲ್ವ, ಅದನ್ನು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ. ಅಡಿಷ್ನಲಿ ಇದ್ರ ಜೊತೆ ನಾವು ಫಿಸಿಕಲ್ ಆಸನ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಶರೀರನೂ ಸ್ಟ್ರೆಂಥನ್ ಮಾಡ್ಕೊತೀವಿ. ಸೊ ಯೋಗ ಹ್ಯಾಸ್ ಬೆನಿಫಿಟ್ಸ್ ಫ್ರಮ್ ಆಲ್ ಓವರ್, ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ ಆಲ್ಸೋ. ಸೊ ಯೋಗನ ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಶರೀರ, ನಮ್ಮ ಮೈಂಡ್ ಮತ್ತು ನಮ್ಮ ಲೈಫು ಸ್ಟ್ರೆಸ್ ಫ್ರೀ ಆಗಿ